ಹೊತ್ತು ಮುಳುಗಿ ಬಿಡುತ್ತೆ, ಕತ್ತಲಾಗಿ ಹೊತ್ತು ಮುಳುಗಿತು, ಕತ್ತಲು ಅನ್ನವಾಯಿತು. ಜೊತೆಗೆ ಸಿಡಿಲು ಮಿಂಚು ಗುಡುಗಿನ ಅರಪಟ, ಆ ಸಿಡಿಲು ಮಿಂಚು ಗುಡುಗಿನ ಅರಪಟದ ಮಧ್ಯದಲ್ಲಿ ಧಾರಾಕಾರವಾದಂತ ಮಳೆ ಸುರಿಯಿತು. ನಾವು ಸಿದ್ಧಾರೂಢರು ಅಲ್ಲಿ ಬಂದು ಒಂದು ಹಾಳು ಬಿದ್ದಿರುವ ಗುಡಿಗೆ ಚಾಟಿಗೆ ನಿಂತಿರ್ಬೇಕಂತ ಅಲ್ಲಿ ನಿಂತಿರ್ತಾರೆ. ಎಂತಹ ವ್ಯವಸ್ಥೆ ಆಯಿತು ಅಂದ್ರೆ, ಮೊದಲೇ ಹಳೆಯ ಗುಡಿ, ಹಾಳು ಬಿದ್ದ ಗುಡಿ. ಸಿದ್ಧಾರೂಢರು ಹೊರಭಾಗದಲ್ಲಿ ನಿಂತಾರೆ ಗುಡಿ ಒಳಗ ಚಾಟಿಗಾಗಿ. ಮಳೆ ಅನಿಯ ನೀರು ಸಿಡಿಬಾರದು ಅಂತೇಳಿ ಧಾರಾಕಾರವಾಗಿ ಮಳೆ ಜೋರು ಬೀಳುತ್ತೆ, ಬರುತ್ತೆ. ಮಳೆ ಬಿದ್ದಂತಹ ಆ ನೀರಿನೊಳಗ ಎಂತ ವ್ಯವಸ್ಥೆ ಆಗಿಬಿಡುತ್ತಂದ್ರೆ, ಆ ಹಳೆ ಗುಡಿ ಏನಾಗಿತ್ತಲ್ಲ ಅದು ದುಗುದು ಅಂತ ಬಿದ್ದು. ಯಾವಾಗ ಗುಡಿ ಬಿತ್ತು ತಕ್ಷಣವಾಗಿ ಸಿದ್ಧಾರೂಢರು ವಾಪಸ್ ದಾರಿಗೆ ಬರ್ತಾರೆ, ಮತ್ತೆ ತೋರಿಸ್ಕೊಳ್ತಾರೆ. ಏನಿದು ಹಳೆಯ ದೇವಸ್ಥಾನ ಹೋಗಿಬಿಡ್ತು ಅಂತೆ. ಮತ್ತೆ ಅಲ್ಲಿಂದ ತೋರಿಸ್ಕೋತ 4 ಹೆಜ್ಜೆ ಮತ್ತೆ ಹೋಗ್ತಾರೆ. ಒಬ್ಬ ದೊಡ್ಡ ಶ್ರೀಮಂತರ ಮನೆ, ಆ ಮೊಘಲ ಸರಾಯಿಪುರದೊಳಗ ದೊಡ್ಡ ಶ್ರೀಮಂತರ ಮನೆ, ದೊಡ್ಡ ಮನೆ. ಮತ್ತು ಮನೆಯ ಮುಂದೆ ಚಾವಣಿ ಕಟ್ಟಿ ಒಂದಿಷ್ಟು ಮೇಳ ಮಾಡಿದ್ರು. ಸಿದ್ಧಾರೂಢರು ನಡುಕೋತ ಆ ಚಾವಣಿ ಒಳಗೆ ಬಂದು ಕೂತ್ಕೊಂಡು, ಮೊದಲೇ ಶ್ರೀಮಂತರಾಗಿದ್ದ ಕಾರಣ ಮನೆಯಲ್ಲಿ 4 ಆಳುಗಳು ಕೆಲಸಕ್ಕೆ. ಮೊದಲೇ ಧನಿಕ ಶ್ರೀಮಂತ. ಆ ಮನೆಗೆ ವ್ಯವಸ್ಥೆ ಮಾಡಬೇಕೆಲ್ಲ, ವ್ಯವಸ್ಥೆ ಮಾಡಿ ಮನೆ ಚಂದ ಇಟ್ಕೋಬೇಕಂತ ಆಳುಗಳೆಲ್ಲ ಅದನ್ನು ನೋಡ್ಕೊಂಡ್ರು. ಹೊರಗೆ ಚಾವಣಿ ಒಳಗೆ ಎಲ್ಲರ ಸೂರ್ಯದು ಏನು ಹೊರಗೆ ಬಂದು ನೋಡ್ತಾರ. ಸಿದ್ಧಾರೂಢರು ಕುಂತಾರ ಕಟ್ಟಿಗೆ. ಆ ಆಳುಮಗ ಅಂದ, ನೀನ್ಯಾರೋ ಈಗ ಬಂದು ಕುಂತಿದ್ದೀರಿ, ಯಾರು ನೀನು? ಇದು ನಮ್ಮ ಸಾಹುಕಾರ ಮನೆ, ನಮ್ಮ ಧನಿಕರ ಮನೆ, ನಮ್ಮ ಧನಿಯರ ಮನೆ. ನೀ ಯಾರೋ ಮಾರಾಯ, ಯಾವ ಊರವ ಗೊತ್ತಿಲ್ಲ, ಗುಣಾಚಾರ ಇಲ್ಲ, ಪರಿಚಯ ಇಲ್ಲ, ನೀ ಇಲ್ಯಾಕ ಬಂದು ಕುಂತಿ, ನಡಿ ಎಂದು ಹೋಗು ಅಂತ ಆ ಮಗ ಅಂದ. ಸಿದ್ಧಾರೂಢರು ಅಂದ್ರು, ತಮ್ಮ ಇದು ನಿನ್ನ ಸಾಹುಕಾರ ಮನೆಯಲ್ಲ, ನಿನ್ನ ಶ್ರೀಮಂತರ ಮನೆಯಲ್ಲ, ನಿನ್ನ ಧನಿಯರ ಮನೆಯೂ ಇದಲ್ಲ. ಇದು ಧರ್ಮಶಾಲೆ ಇದ್ದಂಗ, ಧರ್ಮ ಛತ್ರ ಇದ್ದಂಗ, ಅದಕ್ಕಾಗಿ ನಾ ಇಲ್ಲಿ ಬಂದು ಕುಂತೀನಿ ಅಂತ ಸಿದ್ಧಾರ. ಯಾವಾಗ ಈ ಸಾಹುಕಾರ ಮನೆಯನ್ನ, ಆ ಸಾಹುಕಾರ ಮನೆಗೆ ಧರ್ಮಶಾಲೆ ಧರ್ಮಛತ್ರ ಅಂತ ಸಿದ್ಧಾರೂಢರು ಕರೆದ್ರು, ಇವನಿಗೆ ಸಿಟ್ಟು ಬಂತ. ಹಾಳು ಬಾಯಿಗೆ ಬಂದಂಗ ಅವಾಚ ಶಬ್ದದಿಂದ ಸಿದ್ಧಾರೂಢರನ್ನ ಬೈದ. ಸಿದ್ಧಾರೂಢರು ಅದನ್ನೆಲ್ಲ ಅನಿಸ್ಕೊಂಡ್ರು. ಇದು ಹ್ಯಾಂಗ ನಿನ್ನ ಸಾಹುಕಾರ ಮನೆ ಆಗ್ತದಂತಮ್ಮ, ಇದು ಹ್ಯಾಂಗ ನಿನ್ನ ಸಾಹುಕಾರ ಮನೆ ಆಗ್ತದೆ ಅಂತ ಸಿದ್ಧಾರೂಢರು ಪ್ರಶ್ನೆ ಕೇಳಿದಾಗ ಆಳಲ್ಲ ಅಂತ, ಸಾಂಬಜೈ ನಮ ಪಾರ್ವತೇಶ್ವರ ಮಹಾದೇವ ಜಗದುಪಚಾಚಾರ್ಯ ಮಹಾರಾಜ್ ಕಿ ಹೋಗೋ ನರಿ ತಂಗಿ ಜುಟ್ಟಿ ಮಟಕ ಉಮಾಪತಿ ಅಂಜನ ಹೋಗೋ ನರಿ ತಂಗಿ ಜುಟ್ಟಿ ಮಟಕ ಉಮಾಪತಿ ಅಂಜನ ಭಕ್ತಿ ದರ್ಶನಕ ಉಮಾಪತಿ ಪಂಚನ ಪಾದ ಮರಕ ಹೋಗೋ ನರಿ ತಂಗಿ ಜುಟ್ಟಿ ಮಟಕ ಉಮಾಪತಿ ಅಂಜನ
ಈ ದಿವಸದ ಪುಣ್ಯಮಯ ಪುರಾಣ ವೇದಿಕೆಗೆ ಇದೀಗ ತಾನೇ ದಯಮಾಡಿಸಿ ಈ ಪುರಾಣದ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಅನುಗ್ರಹಿಸಿರುವಂತಹ ಶ್ರೀಮಠದ ಒಡೆಯರು, ನಮ್ಮ ನಿಮ್ಮೆಲ್ಲರ ಮಾರ್ಗದರ್ಶನದ ಗುರುಗಳು, ಶ್ರೀಮಠದ ಎಲ್ಲ ಪರಂಪರೆಯ ಜಗದ್ಗುರುಗಳವರ ಭವ್ಯ ಪ್ರೀತಿಗೆ ಪಾತ್ರ ಆಗಿರ್ತಕ್ಕಂತಹ ಶಿವಾಚಾರ್ಯರು, ಜೊತೆಗೆ ಶ್ರೀಮಠದ ಅಭಿವೃದ್ಧಿಯ ಅಧಿಕಾರರು, ಎಲ್ಲ ಭಕ್ತರ ಭಾಗ್ಯದ ನಿಧಿಯಾಗಿ ಬೆಂಬಲಿಸುತ್ತಿರುವಂತಹ ಶ್ರೀಮಠದ ಒಡೆಯರಾದ ಪರಮಪೂಜ್ಯ ಷಟಸ್ಥಲ ಬ್ರಹ್ಮ ಡಾಕ್ಟರ್ ಕೊಟ್ಟೂರು ಬಸವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಶ್ರೀಪಾದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿ ಜೋರಾದ ಚಪ್ಪಾಳೆಗಳನ್ನು ವೇದಿಕೆಗೆ ಸ್ವಾಗತ ಸುಸ್ವಾಗತವನ್ನು ಗೈದಿದೆ. ಸಿದ್ಧಾರೂಢರು ಆ ಒಂದು ಕೇಳಿದರು, ತಮ್ಮ ನೀನು ನಮ್ಮ ಸಾಹುಕಾರ ಮನೆಯಲ್ಲಿ ಅಂತ ಅಲ್ಲ, ಖರೆ ಇದು ಸಾಹುಕಾರ ಮನೆಯಲ್ಲ, ಧನಿಕರ ಮನೆಯೂ ಅಲ್ಲ, ಇದು ಧರ್ಮಛತ್ರ ಧರ್ಮಶಾಲೆ. ಇಲ್ಲಿ ಬರೋರು ಬರ್ತಾರ, ಇರೋರು ಇರ್ತಾರ, 4 ದಿವಸ ಮತ್ತು ಹೋಗೋ ಟೈಮ್ ಹೋಗ್ತಾರಮ್ಮ. ಇದು ಸಾಹುಕಾರ ಮನೆ ಅಲ್ಲ, ಇದು ಧರ್ಮಶಾಲೆ, ಇದು ಧರ್ಮಛತ್ರ ಇದ್ದಾಗ ನಾ ಹೆಂಗ ಬಂದು ಇಲ್ಲಿ ಕೂತೀನಿ, ಹಂಗ ಬರೋರು ಹೋಗೋರು ಇದ್ದೇ ಇರ್ತಾರಪ್ಪ ಅಂದಾಗ ಇಲ್ಲಿ ಸಿಟ್ಟು ಬಂದು, ಅದು ಹೆಂಗ ಧರ್ಮಛತ್ರ ಅಂದ್ರೆ ಅಂತ ಜಗಳಕ್ಕೆ ಪ್ರಾರಂಭ ಜಗಳ. ಒಂದು ಸಿದ್ಧಾರೂಢರು ಅಮ್ಮ ಒಂದು ತಿಳುವಳಿಕೆ ಮಾತು ಹೇಳಿದ್ರು. ಸಿದ್ಧಾರೂಢರು ಕುಂತ ನೋಡು, ಈ ಮನೆ ನಿಮ್ಮ ಸಾಹುಕಾರ ಅಂತ ಹೇಳಿದ್ರು. ಈ ಮನೆಯಾಗ ಯಾರಿದ್ರು ಮೊದಲು? ಸಿದ್ಧಾರೂಢರು. ಈ ಮನೆ ಒಳಗೆ ಮೊದಲು ಯಾರಿದ್ರು? ಆ ಒಂದು ನಮ್ಮ ಸಾಹುಕಾರ ಅಜ್ಜಿದ್ರಿ, ನಮ್ಮ ಸಾಹುಕಾರ ಅವ್ರ ಅಜ್ಜಿದ್ದ, ಅವ್ರ ಅಜ್ಜಿ. ನಮ್ಮ ಸಾಹುಕಾರ ಅಂತಾರೆ ಮೊದಲು ನಮ್ಮ ಅಜ್ಜಿದ್ರಪ್ಪ, ಅವನ ಕಡೆ ಈ ಮನೆ ಅಂತ ಹೇಳ್ತಿದ್ರು. ಸರಿ, ಅವರಾಗಿದ್ದು ಯಾರಿದ್ರು? ಅವ್ರು ಹೋದ್ರು. ಅವರಾಗಿದ್ದು ಯಾರು ಬಂದರು? ನಮ್ಮ ಸಾಹುಕಾರ ಇದ್ರಲ್ಲ, ಅವ್ರ ಅಜ್ಜರ ಮಕ್ಕಳು ಇದ್ರು. ಅವ್ರ ಅಜ್ಜರ ಮಕ್ಕಳು ಅವರು ಭಾಳ ವರ್ಷ ಇದ್ರು. ಮತ್ತು ಅವ್ರು ಹೋಗಿಂದ ಮತ್ತೆ ಯಾರು ಬಂದ್ರಿ? ಅವ್ರ ಮಕ್ಕಳು ಬಂದ್ರಿ. ಅಂದ್ರೆ ಅವ್ರ ಸಾಹುಕಾರ ಅಪ್ಪರ ಇದ್ರಿ. ಸರಿ, ಅವ್ರು ಹೋಗಿಂದ ಯಾರು ಅದಾರ? ಈಗ ನಮ್ಮ ಸಾಹುಕಾರ ಅದಾರ. ನಮ್ಮ ಸಾಹುಕಾರ ಸರಿ, ಇಷ್ಟರೊಳಗೆ ಈ ಮನೆ ಯಾರಂತ ನೀನೇ ಹೇಳೋದು. ಸಿದ್ಧಾರೂಢ ಪ್ರಶ್ನೆ ಕೇಳಿ, ನೀ ಏನು ಹೇಳಿದಲ್ಲಪ್ಪ ಉತ್ತರ. ಈಗ ಈ ಮನೆ ಏನು ಸಾಹುಕಾರ ಅಜ್ಜಂದದವೋ, ಅವ್ರ ಮಕ್ಕಳದವೋ, ಏನು ಅವ್ರ ಮಕ್ಕಳದವೋ, ಅಥವಾ ನಿಮ್ಮ ಸಾಹುಕಾರದವೋ, ಮತ್ತೆ ಅವ್ರ ಮಕ್ಕಳದವೋ, ಇಷ್ಟರೊಳಗೆ ಈ ಮನೆ ಯಾರು ನೀನೇ ಹೇಳ್ಬೇಕಮ್ಮ. ಏನು ಹೇಳ್ಬೇಕ್ರಿ? ಹೇಳಕ್ಕಾಗಲ್ಲ. ಪ್ರಶ್ನೆ ಕೇಳೋದು ಬಹಳ ಸುಲಭ, ಉತ್ತರ ತಿಳ್ಕೊಳ್ಳೋದು ಬಹಳ ಕಷ್ಟ. ಉತ್ತರ ತಿಳ್ಕೊಳ್ಳೋದು ಬಹಳ ಕಷ್ಟ. ಆವಾಗ ವಿಚಿತ್ರ ಅನಿಸ್ಬಿಡ್ತಿ. ಪ್ರಶ್ನೆ ಕೇಳಿದ್ದು ಸಿದ್ಧಾರೂಢರ ಮಾತು ಕೇಳಿ, ಅಪ್ಪ ನನಗೇನು ತಿಳಿಯೋದ್ರಿ, ಇದು ನೀವ ಹೇಳಿದ್ರಿ ಅಪ್ಪ. ನೋಡ್ತಮ್ಮ, ಅಜ್ಜ ಬಂದ, ಅಜ್ಜ ಹೋದ, ಮಗ ಬಂದ, ಮಗ ಹೋದ, ಮತ್ತೆ ಅವ್ರ ಮಗ ಬಂದ, ಅವ್ರ ಮಗ ಹೋದ, ನಿಮ್ಮ ಸಾಹುಕಾರದನ ಅವ್ರು ಹೋಗ್ತಾರೆ, ಮುಂದೆ ಅವ್ರ ಮಗ ಬರ್ತಾರ. ಇದು ಧರ್ಮಶಾಲೆ ಇದ್ದಂಗ, ಇದು ಬರೋರು ಹೋಗೋರು, ಇದು ಶಾಶ್ವತವಲ್ಲ. ಅದಕ್ಕೆ ಇದು ಧರ್ಮಶಾಲೆ ಅಂತ ಮತ್ತೇನು ಅಲ್ಲ ಅಂದಾಗ ಇದನ್ನ ಕೇಳಿರುವಂತ ಸಾಹುಕಾರ ಹೇಳಿದ್ದಾರೆ, ಮನಿ ಮಾಲಕ ಸಾಹುಕಾರ. ನಿಜವಾಗಿ ಅವ ಜ್ಞಾನ ಯಾರು? ಮಹಾಗುರುವರ್ಯ ಸಿದ್ಧಾರೂಢರು ಹೇಳಿದ ಮಾತುಗಳು, ವೇದಾಂತ ವ್ಯಾಖ್ಯೆಗಳು, ಶ್ರುತಿ ಸಾರ ಮಹಾವ್ಯಾಖ್ಯೆಗಳು, ಇದಕ್ಕೆ ತತ್ವಪೂರ್ಣವಾಗಿರುವಂತಹ, ಅರ್ಥಪೂರ್ಣವಾಗಿರುವಂತಹ, ಜ್ಞಾನವುಳ್ಳಂತಹ ಮಾತುಗಳನ್ನ ಸಿದ್ಧಾರೂಢರು ಹೇಳಿದ್ದಾರೆ. ಆ ಮನೆಯ ಮಾಲೀಕ ಸಾಹುಕಾರ ಅಂತಾನ, ಅವನಿಗೆ ಜ್ಞಾನೋದಯ ಆಯ್ತು. ಜ್ಞಾನೋದಯ ಆಯ್ತು. ಅಪ್ಪ ಮಹಾಪೂಜ್ಯರೇ, ತಾವು ಹೇಳಿದ ಮಾತು 100ಕ್ಕೆ 100 ಅಕ್ಷರಕ್ಕೆ ಅಕ್ಷರ ಸಹ ಸತ್ಯವದ, ಅದು ಸುಳ್ಳಲ್ಲ. ಈ ಮನೆ ಕಟ್ಟಿದ್ದು ನಮ್ಮ ಅಜ್ಜ, ಅವ್ರ ನಂತರ ನಮ್ಮ ತಂದೆ, ಅವ್ರ ನಂತರ ನಾವು, ಹೀಗೆ ಒಂದೊಂದು ತಲೆಮಾರು ತಪ್ಪಿದ ಹಾಗೆ ಈ ಮನೆ ಒಳಗೆ ಇದ್ದೀವಿ.
ಬೆಳಕು ಈ ಮನೆ ಶಾಶ್ವತವಲ್ಲ, ಇದು ಧರ್ಮಶಾಲೆ ಅಂತ ನೀವು ಹೇಳಿದ್ದೇನೋ ನಿಜ ಅದ. ಇದು ಯಾಕೆ ಧರ್ಮಶಾಲೆ, ಯಾಕೆ ಧರ್ಮಛತ್ರ ಅಂತ ನೀವು ಅಂದಿರೋದು ನಮಗೆ ತಿಳಿದದ ಗುರುಗಳ. ನಿಮ್ಮಂತ ಮಹಾಗುರುಗಳು, ಸ್ವಾಮಿಗಳು, ಸಂತರು ಈ ಮನೆಗೆ ಪ್ರವೇಶ ಮಾಡಿ ಮನೆಯನ್ನೇ ಮಠವನ್ನಾಗಿ ಮಾಡುವಂತ ಜ್ಞಾನಿಗಳು ಇದ್ದೀರಿ ಅಂತ ಹೇಳಿದ್ರೆ ಈ ಮನೆ ಮಠ ಆಗ್ತದ, ಈ ಮನೆ ಧರ್ಮಶಾಲೆ ಆಗ್ತದ, ಈ ಮನೆ ಧರ್ಮಛತ್ರ ಆಗ್ತದ. ಮಹಾಪೂಜರೇ ಕ್ಷಮಿಸಬೇಕು ಅಂತ ಸಿದ್ಧಾರೂಢರನ್ನ ಒಳಗಡೆ ಕರ್ಕೊಂಡು ಹೋಗಿ ಅವರ ಪಾದವನ್ನು ತೊಳೆದು ಪಾದ ಪೂಜೆಯನ್ನ ಮಾಡಿ ಶಲ್ಲೆಯನ್ನ ಹೊದಿಸಿ ಕಾಣಿಕೆಯನ್ನ ಕೊಟ್ಟು ಕೃಷ್ಣಾನ ಭೋಜನವನ್ನು ಉಣ್ಣಬಡಿಸಿ ಸಂಪೂರ್ಣವಾದ ಸಿದ್ಧಾರೂಢರ ಆಶೀರ್ವಾದವನ್ನ ಮೊಗಲಸರಾಯಪುರದ ಕಾಶಿಗೆ ಸಮೀಪದಲ್ಲಿ ಬರುವ ಮೊಗಲಸರಾಯಪುರದ ಆ ಶ್ರೀಮಂತ ಸಿದ್ಧಾರೂಢರಿಗೆ ಸೇವಾ ಸಿದ್ಧಾರೂಢ ದೊಡ್ಡ ಮನೆ ಕಡಿಸಿನಿ ಮನೆ ನನ್ನ ಹೇಳ್ಕೊಂಡು ಹೋಗ್ತಾರೆ. ಮನೆ ಎಲ್ಲಿಸಿದ ಹೊರ ಬೆಳೆದಿನ ಆಶೆ ನಾವು ಸುಮ್ಮನೆ ಹಚ್ಚಿವ್ರಿ, ನಾವು ಗ್ರಾನೈಟ್ ಹಾಕ್ಸಿವಿ, ನಾವು ಮಾರ್ಬಲ್ ಹಾಕ್ಸಿವಿ, ನಾವು ಕಿಚನ್ ಮಾಡಿ ಏನು ಕಿಚನ್ ಎಲ್ಲ ಕುಚನ್ ಎಲ್ಲ ಹೋಗ್ಬೇಕ್ರಿ ಹೋಗ್ಬೇಕ್ರಿ ಟೈಮ್ ಮುಂದೆ ಹೋಗ ಆಡಿದ್ರಲ್ಲ. ದೇವರ ಮನೆ ಇದು, ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ. ಇಷ್ಟೇ ವರುಷ ಇಷ್ಟೇ ದಿವಸ ಇರಬೇಕೆಂಬುದು ಕಟ್ಟು ಕರವ. ಇಷ್ಟೇ ಪರಮಾತ್ಮನ ಲೇಖಿ ಇರ್ತದ. ಶ್ರೀಮಂತ ಹೇಳಿದ್ರೆ ಸಿದ್ಧಾರೂಢರು, ತಮ್ಮ ನಿನ್ನ ಆಯುಷ್ಯ ಮುಗಿದು ಹೋಯ್ತು ಅಂದ್ರೆ ಸೂಜಿಯ ಮೊನೆಗೆ ತಾಕುವ ಮಣ್ಣನ್ನು ಕೂಡ ಹಾಕುವೆ. ಸೂಜಿ ಮನೆ ದಾರಸ್ತೀವಿ. ಸಿದ್ಧಾರೂಢ ಹೇಳ್ತಾರೆ, ನೋಡು ಶ್ರೀಮಂತನೇ, ನಿನ್ನಿಷ್ಟ ಆಸ್ತಿ ಸಂಪತ್ತು ಹೊಲ ಮನೆ ಗದ್ದೆ ಜಮೀನ ಎತ್ತು ಜಾನುವಾರು ಇದೆಯಲ್ಲ, ಇದೆಲ್ಲ ಇಲ್ಲೇ ಇರುತ್ತೋ ಮಾರಾಯ. ನೀನು ಹೋಗುವಾಗ ಸೂಜಿಯ ಮುನಿಗೆ ತಾಕುವ ಎಳ್ಳಷ್ಟು ಮಣ್ಣನ್ನು ಕೂಡ ನೀನು ತಗೊಂಡು ಹೋಗಂಗಿಲ್ಲ. ಸುಮ್ಮನೆ ಹೋಗುದು. ತಂದೆ ಸತ್ತಿರ್ತಾನೆ. ನೀವು ಲೌಕಿಕ ವಿಚಾರ ಹೇಳ್ತೀನಿ, ಈ ಯಾಕೆ ಹೋಗಿಲ್ಲ ನೀವು. ತಂದೆ ಸತ್ತಿರ್ತಾನೆ, ಮಗ ಅಳ್ತಿರ್ತಾನೆ, ಮಗ ಅಳ್ತಿರ್ತಾನೆ, ಮಗ ತಂದೆ ಆಸ್ತಿ ಮಾಡಿರ್ತಾನೆ, 10 ಎಕರೆ ಹೊಲ ಹಿಡಿದಿರ್ತಾನೆ, 10 ಪ್ಲಾಟ್ ಹಿಡಿದಿರ್ತಾನೆ, ಅದ್ರಾಗ 5 ಮನೆ ಕಟ್ಟಿಸಿರ್ತಾನೆ, 10-20 ತೊಲಿ ಬಂಗಾರ ಮಾಡಿರ್ತಾನೆ, ಮಗ ಕಾರು ಮೋಟರ್ ಸೈಕಲ್ ಕೊಡಿಸಿರ್ತಾನೆ. ಮಗ ಚಲೋ ಇರಬೇಕು, ನನ್ನ ಮಗ ಚಲೋ ಇರಬೇಕು, ನನ್ನ ಮಗ ಚಲೋ ಇರ್ಬೇಕಂತ ತಂದೆ ಆಸ್ತಿ ಮಾಡಿಟ್ಟಿರ್ತಾನ. ತಂದೆ ಆಯುಷ್ಯ ಮುಗಿತ, ತಂದೆ ಸಾಯ್ತಾನ, ಮಗ ಹೊಯ್ಕೊಳ್ತಾನ, ಅಳ್ತಾನ. ಮಗ ಏನಾದ್ರು ನಮ್ಮ 10 ಎಕರೆ ಹೊಲ ಹಿಡಿದಾನ, 10 ಪ್ಲಾಟ್ ಹಿಡಿದಾನ, 5 ಮನೆ ಕಟ್ಸ್ಯಾನ, ಕಾರ್ ತಂದಾನ, ಮೋಟರ್ ಸೈಕಲ್ ತಂದಾನಂತ ಮಗ ಅಳ್ಕೋತ ನಮ್ಮ ಅಪ್ಪ ಎಲ್ಲ ಮಾಡ 10-20 ತೊಲಿ ಬಂಗಾರ ಮಾಡ್ಯಾನ. ಬೇಡ, 1 ತೊಲಿ ಬಂಗಾರ ಚೇಂಜ್ ನಮ್ಮ ಅಪ್ಪ ಹೆಣಕ್ಕೆ ಹಾಕೋದು ಯಾರು ಹಾಕ್ಯಾರ. ಇದು ಸೋ ಆಗ್ಬೋದು. ಈ ಗ್ರಂಥದಾಗ ಇಲ್ಲಿ ಸಹಿ ಯಾರು ಹಾಕ್ಯಾರಂದ್ರೆ 1 ತೊಲೆ ಹಾಕ್ಯಾರ, ಬೇಡ. 1/2 ತೊಲೆ ಹಾಕ್ಯಾರ, ಬೇಡ. 4 ತೊಲೆ ಹಾಕ್ಯಾರ, ಬೇಡ. 1 ಗುಂಜೆ ಹಾಕ್ಯಾರ. ತಂದೆ ಸತ್ರ ತಂದೆ ಕೋಳ ನಡ್ಕೊಂತಾಗ, ಹೆಣ್ಮಗಳು ತಾಯಿ ಸತ್ರ ಅಂದ್ರೆ ಕಿವಿ ಹರಿದ್ರಿ ಕೆಳಗಿದ್ದು ಕುಣಿಯಾಗಿದ್ದವ್ರು ಇರ್ತಾರ. ಆ ಶರೀರಕ್ಕೆ ಅನಾಹುತ ಮಾಡಿ ಮಗಳಾಗಿರ್ತಿರ್ತಾರ. ಅದೇ ಸರ್ವಜ್ಞಾನ ಬುದ್ಧಿ ಇಲ್ಲದ ನರನು ವೃದ್ಧಾಗಿ ಫಲವೇನು. ಬುದ್ಧಿ ಇಲ್ಲದ ನರ ವೃದ್ಧಾಗಿ ಫಲ ಇಲ್ಲ. ಇದ್ದಾಗ ಇದನ್ನ ಸಾರ್ಥಕ ಮಾಡ್ಕೊಳ್ಬೇಕು. ಇದ್ದಾಗ ಉಣ್ಣದವನು ಬಿದ್ದಾಗ ಉಣ್ಣುವನೆ, ಇದ್ದಾಗ ಉಣ್ಣದವನು ಬಿದ್ದಾಗ ಉಣ್ಣುವನೆ. ಬಿದ್ದ ದೇಹವನ್ನು ಬುದ್ಧಿನೊಳಗಿಡುವಾಗ ಬುದ್ಧಿ ಬಂದಪ್ಪದೇ ಸರ್ವಜ್ಞಾನ. ಇದ್ದಾಗ ಕೆಲಸ ಮಾಡಬೇಕು, ಇದ್ದಾಗ ಮಠದ ಸೇವಾ ಮಾಡಬೇಕು, ಇದ್ದಾಗ ದಾಸೋಹ ಮಾಡಬೇಕು, ಇದ್ದಾಗ ವರ್ಷಕ್ಕೊಂದು ಸಾರಿ ಸೂರ್ಯ ಚುಕ್ತಿ ಹಿರೇಮಠದ ತಪಸ್ಸುವಾಗ ಉಮಾಪತಿ ಅಪ್ಪನ ಜಾತ್ರೆಗೆ ನಾವು ಕಾಣಿಕೆ ಕೊಡಬೇಕು. ಇದು ಇದ್ದಾಗ ಸೇವಾ ಮಾಡಬೇಕು. ಇದ್ದಾಗ ಉಣ್ಣದವರು ಬಿದ್ದಾಗ ಉಣ್ಣವನೇ. ಈ ದೇಹವನ್ನು ಬುದ್ಧಿನ ಆಗಿರ್ತಿರ್ತಾರೆ.
ಹೆಂಡತಿ ಗಂಡನ ಮೇಲೆ ಎಷ್ಟು ಜೀವ ಇರ್ತಾರೆ. ನನ್ನ ರಾಜ ನನ್ನ ತೇಜ ಎಲ್ಲ ಅಂತಿರ್ತಾರೆ. ಹೋದಾಗ ಯಾರ ರಾಜನಿಲ್ಲ ತೇಜ ಹೋಗೋದು ನಿನಗೆ ಕೇಳಿದ್ರೆ ಕಟ್ಟಿ ಗಂಡು ಹೋಗಿ ಹೆಂಡತಿ ಹೋಗೋಲ್ಲ, ಹೆಂಡತಿ ಹೋಗಿ ಗಂಡು ಹೋಗೋದಿಲ್ಲ, ಗಂಡು ಹೋದಾಗ ಹೆಂಡತಿ ಹೋಗಿ ಗಂಡು ಹೋಗಿದ್ರೆ ಹಿಂದೆ ಹೆಂಡತಿ ಹೋಗೋದು, ಹೆಂಡತಿ ಹೋದಾಗ ಗಂಡನ ಹೋಗೋದ್ರೆ ಈ ಜಗತ್ತಿನ ಮಾತ್ರ ಹುಟ್ಟಿದ್ದಿರುತ್ತೆ. ಶರೀರ ಸಾರ್ಥಕತೆ ಬದುಕಾಗಬೇಕು. ಹಾಗೆಯೇ ಶ್ರೀಮಂತನಿಗೆ ಜ್ಞಾನದ ಮಾತುಗಳನ್ನು ಹೇಳಿ ಸಿದ್ಧಾರೂಢರು ಅಲ್ಲಿಂದ ನೇರವಾಗಿ ಸಂಚಾರವನ್ನು ಮಾಡುತ್ತಾ ಇಡೀ ಜ್ಞಾನ ಬೋಧನೆಯನ್ನು ಮಾಡುತ್ತಾರೆ. ಅಂತಹ ಸಿದ್ಧಾರೂಢರ ಮಹಾಪುರಾಣದೊಳಗೆ ಇನ್ನೂ ಅನೇಕ ಲೀಲೆಗಳು ಬರ್ತಾ ಇದ್ದಾವೆ. ಆ ವಿಚಾರಗಳನ್ನ, ಆ ಲೀಲೆಗಳನ್ನ, ಆ ಪವಾಡಗಳನ್ನ ನಾವು ಇವುಗಳೆಲ್ಲ ಪ್ರಸ್ತುತ ಪುರಾಣದೊಳಗೆ ನಾಳೆ ದಿವಸ ವೇದಿಕೆ ಮುಖಾಂತರ ತಿಳಿಯೋಣ ಅನ್ನುವಂಥ ಮಾತನ್ನು ಹೇಳಿ ಈ ದಿವಸದ ಸದ್ಗುರು ಸಿದ್ಧಾರೂಢರ ಪುರಾಣ ಪ್ರವಚನದ ನುಡಿಸೇವೆಯನ್ನ ಕರ್ತೃ ಶ್ರೀ ಉಮಾಪತಿ ಶಿವಾಚಾರ್ಯ ಮಹಾಸ್ವಾಮಿಗಳ ಕರ್ತೃಬಂಧರಿಗೆ ಈ ಪುರಾಣದ ನುಡಿಸೇವೆಯನ್ನು ಅರ್ಪಣೆ ಮಾಡಿ ವೇದಿಕೆ ಮೇಲೆ ವಿರಾಜಮಾನರಾದ ಶ್ರೀಮಠದ ಪರಮ ಪೂಜ್ಯರ ಪಾದಕ ಭಕ್ತಿ ಪ್ರಣಾಮಗಳನ್ನು ಅರ್ಪಣೆ ಮಾಡಿ ಪುರಾಣಕ್ಕೆ ವಿರಾಮಿಸ್ತಾ ಇದ್ದೇನೆ. ಮುಂದಿನ ಒಂದು ಕಾರ್ಯಕ್ರಮ ನಮ್ಮ ಗಾಯಕರು ಒಂದು ಗೀತೆಯ ನಂತರ ಮುಂದಿನ ಒಂದು ನಿರೂಪಕರ ಸೇವೆಯನ್ನು ಕೇಳೋಣ. ಲೀಲಾವರ ಬಗ್ಗೆ ಒಂದೆರಡು ಮಾತಾಡ್ತೀವಿ, ಮತ್ತೆ ನಮಗೆ ಹೇಳಕ್ಕಾಗೋದಿಲ್ಲ. ಈ ಪುರಾಣಗಳಿಗೆ ಏನು ಲೀಲಾವರ ನಡೀತಾವ, ಬಟ್ಟೆ ಇರ್ಬೋದು, ಲಿಂಗದಕಾಯಿ ಇರ್ಬೋದು, ಹಾಲಗಡೆ ಇರ್ಬೋದು, ಕುಂಚಿಗೆ ಕುಲಾಯ ಇರ್ಬೋದು, ಪಾಠ್ಯ ಪುಸ್ತಕ ಇರ್ಬೋದು, ಅದು ಏನೇ ಇರಲಿ ನೀವು ಒಂದು ಸಂಕಲ್ಪ ಮಾಡ್ಕೊಳ್ರಿ. ಒಂದು ವಸ್ತು ತಗೊಳಕತ್ತಿರಲ್ಲ, ಇಂಥ ಕೆಲಸ ಆಗಬೇಕು. ಉಮಾಪತಿ ಅಜ್ಜನ ಧ್ಯಾನ ಮಾಡಿ, ಕೊಟ್ಟೂರು ಬಸವೇಶ್ವರ ಧ್ಯಾನ ಮಾಡಿ, ಸಿದ್ಧಾರೂಢರ ಧ್ಯಾನ ಮಾಡಿ, ಈ ವೇದಿಕೆ ಮುಖಾಂತರವಾಗಿ ನೀವೇನು ನಿಧಾನವಾಗಿ ಏನು ಸಾಮಗ್ರಿಗಳನ್ನು ತಗೊಳ್ತೀರಿ, ವರ್ಷ ತುಂಬೋದರೊಳಗಾಗಿ ಉಮಾಪತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಆ ಸಂಕಲ್ಪವನ್ನು ಆಶೀರ್ವಾದ ಮಾಡ್ತಾರೆ. ಇದು ಶತಸಿದ್ಧ, ಇದು ಸತ್ಯ ಅಂತಕ್ಕಂಥದ್ದನ್ನ ವೇದಿಕೆ ಮೂಲಕ ತಿಳಿಸುತ್ತಾ, ಆದ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ನಾಯಕರು ಬಂದಿದ್ದಾರೆ.